ದರ್ಶನ್ ಅಭಿಮಾನಿಗಳಿಗೆ ಈಗ ಒಂದು ನಿರಾಸೆಯ ಸುದ್ದಿ ಏನಂತ ಹೇಳಿದ್ರೆ ಈಗಾಗಲೇ ಒಂದು ಖೈದಿ ನಂಬರನ್ನು ಟ್ರೆಂಡ್ ಮಾಡ್ತಾ ಇದ್ರು. ಅದನ್ನ ಟ್ಯಾಟೂ ಹಾಕಿಸ್ಕೊಂಡು ಮೈ ಮೇಲೆ ಹಣೆ ಮೇಲೂ ಕೂಡ ಕೆಲವೊಂದಷ್ಟು ಜನ ಟ್ಯಾಟೂ ಹಾಕಿಸ್ಕೊಂಡಿದ್ರು. ತಮ್ಮ ಮಕ್ಕಳಿಗೆ ಆ ಥರದ ಖೈದಿ ನಂಬರ್ ಬಟ್ಟೆ ಹಾಕಿ ಫೋಟೋಶೂಟ್ ಕೂಡ ಮಾಡಿದ್ರು. ಈಗ ಅವ್ರಿಗೆಲ್ರಿಗೂ ಕೂಡ ಒಂದು ಬೇಸರದ ಸುದ್ದಿ ಏನಂತ ಹೇಳಿದ್ರೆ ಈಗ ದರ್ಶನ್ನ ಖೈದಿ ನಂಬರ್ ಬದಲಾಗುತ್ತೆ. ಆಟೋಗಳ ಮೇಲೆ, ಬೈಕ್ಗಳ ಮೇಲೆ, ಕಾರ್ಗಳ ಮೇಲೆ ಏನು ನಂಬರ್ ಹಾಕ್ಕೊಂಡಿದ್ರಲ್ಲ, ಈ ಖೈದಿ ನಂಬರ್ 6106 ಅಂತ ಹೇಳಿ, ಅದೆಲ್ಲವೂ ಕೂಡ ಈಗ ಚೇಂಜ್ ಮಾಡಬೇಕಾಗತ್ತೆ. ಯಾಕಂದ್ರೆ ಖೈದಿ ನಂಬರೇ ಚೇಂಜ್ ಆಗ್ತಾ ಇದೆ. ಬಿಕಾಸ್ ಬೆಂಗಳೂರಿನಲ್ಲಿದ್ದಂತಹ ದರ್ಶನ್ ಇಲ್ಲಿ ವಿಚಾರಣಾಧೀನ ಖೈದಿಯಾಗಿದ್ರು. ಆ ಸಂದರ್ಭದಲ್ಲಿ ಅವರಿಗೆ ಕೊಟ್ಟಿದ್ದಂತಹ ನಂಬರ್ ಇದು ನೋಡಿ, ಅಲ್ಲಿ ಖೈದಿ ನಂಬರ್ 6106 ಅಂತ ಹೇಳಿ ಹಾಕಿ ಹ್ಯಾಂಡ್ ಕಫ್ಸ್ ಅನ್ನ ಎಲ್ಲ ಹಾಕೊಂಡು ಅದನ್ನೇ ಒಂದು ರೀತಿ ಸಂಭ್ರಮ ಪಡ್ತಾ ಇದ್ರು. ನಮ್ಮ ನಟ, ತಮ್ಮ ನೆಚ್ಚಿನ ನಟ ಜೈಲಿನಲ್ಲಿದ್ದಾರೆ, ಜೈಲಿನಲ್ಲಿ ಕೊಟ್ಟಿರುವಂತಹ ಒಂದು ನಂಬರ್ ಅದೇ ನಮಗೆ ಒಂದು ರೀತಿ ಲಕ್ಕಿ ನಂಬರ್ ಅನ್ನೋ ರೀತಿಯಲ್ಲಿ ಇವರು ಆ ಖೈದಿ ನಂಬರನ್ನ ಸಿಕ್ಕ ಕಡೆ ಹಾಕೊಂಡು ಸಂಭ್ರಮ ಪಡ್ತಾ ಇದ್ರು. ಆದ್ರೆ ಈಗ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿಗೆ ದರ್ಶನ್ ಶಿಫ್ಟ್ ಆಗ್ತಾ ಇರೋದ್ರಿಂದಾಗಿ ಅವರ ಖೈದಿ ನಂಬರ್ ಕೂಡ ಈಗ ಬದಲಾಗುತ್ತೆ. ವಿಚಾರಣಾಧೀನ ಖೈದಿ ನಂಬರ್ UTP ನಂಬರ್ ಏನಿರುತ್ತಲ್ಲ, ಅಂಡರ್ ಟ್ರಯಲ್ ಪ್ರಿಸನರ್ ನಂಬರ್, ಸೊ ಅದು ಕೂಡ ಚೇಂಜ್ ಆಗುತ್ತೆ. ಈಗ ಬಳ್ಳಾರಿಗೆ ಹೋದ್ಮೇಲೆ ಅಲ್ಲಿ ಒಂದು ಪ್ರೊಸೀಜರ್ ನಡೆಯುತ್ತೆ. ಅಲ್ಲಿ ಆ ಪ್ರೊಸೀಜರ್ ನಡೆದು ಅಲ್ಲಿ ರಿಜಿಸ್ಟರ್ ಅಲ್ಲಿ ಅವರ ನೇಮ್ ಎಂಟರ್ ಆದಾಗ ಯಾವ ನಂಬರ್ ಸಿಗುತ್ತೋ ಆ ನಂಬರ್ ಅನ್ನ ದರ್ಶನ್ಗೆ ಕೊಡ್ಲಾಗತ್ತೆ. ಸೊ ಹಾಗಾಗಿ ಈಗ 6106 ಯಾರೆಲ್ಲ ಹಾಕೊಂಡಿದ್ರಲ್ಲ ಆ ನಂಬರು, ಈಗ ಆ ನಂಬರನ್ನು ಏನು ಮಾಡ್ತಾರೆ ಅಂತ ಹೇಳಿ, ಸೊ ಅದನ್ನು ಹಾಗೇ ಇಟ್ಕೋತಾರ ಅಥವಾ ಅದ್ರ ಜೊತೆಗೆ ಈಗ ಇನ್ನೊಂದು ಹೊಸ ನಂಬರ್ ಸಿಗುತ್ತಲ್ಲ ಅದನ್ನು ಕೂಡ ಆ್ಯಡ್ ಮಾಡಿ ಕೈ ಮೇಲೆ ಮೈ ಮೇಲೆ ಎಲ್ಲ ಹಚ್ಚಿ ಹಾಕಿಸ್ಕೋತಾರ ಅಥವಾ ತಮ್ಮ ಗಾಡಿಗಳ ಮೇಲೆ ಇದೆಲ್ಲವೂ ಕೂಡ ಮತ್ತೊಂದು ಸ್ಟಿಕರಿಂಗ್ ಮಾಡಿಸ್ಕೋತಾರ, ನೋಡಬೇಕು. ಒಟ್ಟಿನಲ್ಲಿ ಅಭಿಮಾನಿಗಳಿಗಂತೂ, ದಾಸನ ಅಭಿಮಾನಿಗಳಿಗೆ ನಿರಾಸೆ. ಸೊ ಈಗ ಬಳ್ಳಾರಿಯ ಜೈಲಿನಲ್ಲಿ, ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಹೇಗಿರುತ್ತೆ ಪ್ರೊಸೀಜರ್ ಅನ್ನುವಂಥದ್ದನ್ನ ನೋಡ್ಬೇಕು. ಯಾಕಂದರೆ ಇವತ್ತು ಸಂಜೆ ಆಗ್ಬಹುದು, ಬಹುಶಃ ಸಂಜೆ ಆಗ್ಬೋದು, ರಾತ್ರಿ ಆಗ್ಬೋದು ಶಿಫ್ಟ್ ಆಗೋ ತನಕ. ಅದಾದ ನಂತರ ಅಲ್ಲಿ ಕೆಲವೊಂದಷ್ಟು ಪ್ರೊಸೀಜರ್ಸ್ ಇರುತ್ತೆ. ಆಗ ಖೈದಿ ಸಂಖ್ಯೆಯನ್ನ ನೀಡ್ತಾರೆ. ಅಲ್ಲಿ ಬದಲಾಗೋದಂತೂ ಪಕ್ಕ, ಇದೇ ನಂಬರ್ ಅಂತೂ ಇರೋದಿಲ್ಲ, ಬೇರೆ ನಂಬರ್ ಕೊಡ್ತಾರೆ ಅನ್ನುವಂಥದ್ದು ಈಗ ಸದ್ಯಕ್ಕೆ ಸಿಗ್ತಿರುವಂತಹ ಮಾಹಿತಿ. ಸೊ ಹಾಗಾಗಿ ಅಲ್ಲಿ UTP ನಂಬರ್ ಬಹುಶಃ 3 ಅಂಕಿ ನಂಬರ್ ಇರುತ್ತೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಹೆಚ್ಚಿನ ಮಾಹಿತಿ ನಾವು ಪ್ರತಿನಿಧಿ ವಿನಾಯಕ್ ನೀಡ್ತಾರೆ. ಬಳ್ಳಾರಿ ಸೆಂಟ್ರಲ್ ಜೈಲಿನ ಬಳಿ ಇರುವಂತಹ ನಾವು ಪ್ರತಿನಿಧಿ ವಿನಾಯಕ್ ಅವರಿಂದ ಮತ್ತಷ್ಟು ಡೀಟೇಲ್ಸ್ ತಗೊಳ್ಳೋಣ. ವಿನಾಯಕ್, ಇವತ್ತು ಬೆಂಗಳೂರಿನಿಂದ ಶಿಫ್ಟ್ ಆಗ್ತಾರೆ, ಬಹುಶಃ ಸಂಜೆ ಆಗ್ಬೋದು ಅಥವಾ ರಾತ್ರಿ ಆಗ್ಬೋದು, ಇಲ್ಲಿನ ಪ್ರೊಸೀಜರ್ಸ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಗೆ ಶಿಫ್ಟ್ ಆಗೋ ತನಕ. ಸೊ ಅಲ್ಲಿ ಏನೆಲ್ಲ ಪ್ರೊಸೀಜರ್ಸ್ ಇರುತ್ತೆ, ಅಲ್ಲಿ UTP ನಂಬರ್ ಹೇಗೆ ಚೇಂಜ್ ಆಗುತ್ತೆ, ಏನು ಡೀಟೇಲ್ಸ್ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ ವಿನಾಯಕ್? ಖಂಡಿತ ರೆಹಮಾನ್, ಈಗಾಗಲೇ ಏನು ಪರಪ್ಪನ ಆಗ್ರಹದಲ್ಲಿರ್ತಕ್ಕಂಥ ಒಂದು ಖೈದಿ ನಂಬರ್ನ ಪಡೆದಿರ್ತಕ್ಕಂಥ ದರ್ಶನ್ ಅವರಿಗೆ ಅಂದರೆ 6016 ಏನು ನಂಬರ್ ಇತ್ತು, ಅದೀಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗುತ್ತಿದ್ದಂತೆ ಆ ನಂಬರ್ ಬದಲಾವಣೆ ಆಗುತ್ತೆ. ಇದು ಒಂದು ರೀತಿ ಅಭಿಮಾನಿಗಳಿಗೆ ಬಿಗ್ ಶಾಕ್ ಕೊಟ್ಟಂತಾಗುತ್ತೆ. ಯಾಕಂತಂದರೆ ಈ ಹಿಂದೆ ಆ ನಂಬರ್ ಕೂಡ ಸಾಕಷ್ಟು ಟ್ರೆಂಡಿಂಗ್ನಲ್ಲಿತ್ತು. ಅಭಿಮಾನಿಗಳು ಕೂಡ ಸಾಕಷ್ಟು ಆ ಟ್ಯಾಟೂಗಳನ್ನು, ಅಚ್ಚಿಗಳನ್ನು, ಜೊತೆಗೆ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ವೆಹಿಕಲ್ಗಳ ಮೇಲೂ ಸಾಕಷ್ಟು ಆ ನಂಬರನ್ನು ಬರೆಸ್ಕೊಂಡಿದ್ರು. ಈಗ ಪರಪ್ಪನ ಆಗ್ರಹ ಜೈಲಿಂದ ಬಳ್ಳಾರಿಗೆ ಜೈಲಿಗೆ ಶಿಫ್ಟ್ ಆಗುತ್ತಿದ್ದಂತೆ ಆ ನಂಬರನ್ನು ಸಂಪೂರ್ಣವಾಗಿ ಬದಲಾಗುತ್ತೆ. ಅಂದರೆ ವಿಚಾರಣಾಧಿ ಖೈದಿ ನಂಬರ್ ಕೂಡ ಇಲ್ಲಿ ಬದಲಾವಣೆ ಆಗುತ್ತೆ. ಬಳ್ಳಾರಿಯಲ್ಲಿ ಈಗಾಗಲೇ 385ಕ್ಕೂ ಅಧಿಕ ಖೈದಿಗಳಿದ್ದಾರೆ. ಆ ಖೈದಿಗಳ ಅನುಗುಣವಾಗಿಯೇ ಅಲ್ಲಿರ್ತಕ್ಕಂಥ ನಂಬರನ್ನು ಕೊಡಲಾಗುತ್ತೆ. ಅಂದರೆ 3 ಅಂಕಿಯ ಸಂಖ್ಯೆಯನ್ನು ವಿಚಾರಣಾಧಿ ಖೈದಿಯಾಗಿ ದರ್ಶನ್ ಅವರಿಗೆ ಕೊಡ್ತಾರೆ. ಅಂದರೆ ದರ್ಶನ್ ಇಲ್ಲಿ ಬಂದ ತಕ್ಷಣವೇ ಇಲ್ಲಿ ಒಂದು ರೀತಿ ಒಂದು ಸಣ್ಣದಾಗಿ ಪ್ರೊಸೆಸ್ ಇರುತ್ತೆ. ಏನಂತಂದರೆ ನೇರವಾಗಿ ಬಳ್ಳಾರಿಯ ಜೈಲಿಗೆ ಬರುತ್ತಿದ್ದಂತೆ ಇಲ್ಲಿ ಅಡ್ಮಿಷನ್ ಪ್ರಕ್ರಿಯೆ ಇರುತ್ತೆ. ಅಂದರೆ ಮೆಡಿಕಲ್ ಚೆಕಪ್ ಕೂಡ ಇರುತ್ತೆ. ಮೆಡಿಕಲ್ ಚೆಕಪ್ ಬಳಿಕವಾಗಿ ನೇರವಾಗಿ ಬಳ್ಳಾರಿಯ ಜೈಲಿಗೆ ಬಂದ ನಂತರ ಅಲ್ಲಿರ್ತಕ್ಕಂತಹ 3 ಅಂಕಿಯ ಸಂಖ್ಯೆ ವಿಚಾರಣಾಧಿ ಖೈದಿಯ ನಂಬರ್ನ ಕೊಡ್ತಾರೆ. ನಂತರದಲ್ಲಿ ಅಲ್ಲಿರ್ತಕ್ಕಂಥ VIP ಸೆಲ್, ಅಂದರೆ VIP ಸೆಲ್ ಅನ್ನೋದಕ್ಕಿಂತಲೂ ಇಲ್ಲಿ ಏನಿದೆ ಅಂತಂದರೆ ಒಂದು ದೊಡ್ಡದಾಗಿರ್ತಕ್ಕಂಥ ಸೆಲ್ ಇದೆ, ಅದಕ್ಕೆ ಅಟ್ಯಾಚ್ ಬಾತ್ರೂಮ್ ವ್ಯವಸ್ಥೆ ಇದೆ. ಅಲ್ಲಿ ನೇರವಾಗಿ ದರ್ಶನ್ ಅವರನ್ನ ಕರ್ಕೊಂಡು ಹೋಗ್ತಾರೆ ಅನ್ನೋ ಮಾಹಿತಿ ಇರುವಂಥದ್ದು. ಅಂದರೆ ಈ ಬಳ್ಳಾರಿ ಜಿಲ್ಲೆಯಲ್ಲಿ ಒಂದು ಸುಣ್ಣದ ಆಕೃತಿಯಲ್ಲಿರ್ತಕ್ಕಂಥ ಜೈಲುಗಳು ಹೆಚ್ಚಿನ ಪ್ರಮಾಣದಲ್ಲಿವೆ. ಕಾರಣ ಬಳ್ಳಾರಿಯಲ್ಲಿ ಅತಿ ಹೆಚ್ಚು ಬಿಸಿಲಿರೋ ಪರಿಣಾಮವಾಗಿ ಖೈದಿಗಳಿಗೆ ಅತಿ ತ್ರಾಸಾಗಲಿ, ಅಂದರೆ ಶಿಕ್ಷೆ ಆಗಲಿ ಅನ್ನೋ ದೃಷ್ಟಿಯಿಂದ ಕೂಡ ಬಳ್ಳಾರಿ ಜೈಲು ಒಳಭಾಗದಲ್ಲಿ ಸುಣ್ಣದ ಆಕೃತಿಯಲ್ಲಿರ್ತಕ್ಕಂಥ ಜೈಲುಗಳ ವ್ಯವಸ್ಥೆ ಕೊಡಿರುವಂಥದ್ದು. ಹೀಗಾಗಿ ಆ ಮಾರ್ಗದಲ್ಲಿರ್ತಕ್ಕಂಥ ಒಂದು VIP ಸೆಲ್ಗಳಿಗೆ ದರ್ಶನ್ ಅವರ ಶಿಫ್ಟ್ ಮಾಡ್ತಾರೆ. ಆದರೆ ಇಲ್ಲಿ ಬಳ್ಳಾರಿಗೆ ಬರುತ್ತಿದ್ದಂತೆ 3 ಅಂಕೆಯ ಖೈದಿ ನಂಬರನ್ನು ಕೊಡ್ತಾರೆ. ನಂತರದಲ್ಲಿ ಇದು ಯಾವ ರೀತಿ ಸಾಮಾಜಿಕ ಜಾಲದಲ್ಲಿ ಟ್ರೆಂಡ್ ಆಗುತ್ತೆ ಅನ್ನೋದನ್ನು ನೋಡಬೇಕಾಗುತ್ತೆ. ಯಾಕಂತಂದ್ರೆ ಈಗಾಗಲೇ ಅಭಿಮಾನಿಗಳು ಅಚ್ಚಿಗಳನ್ನು ಹಾಕಿಸ್ಕೊಂಡಿದ್ರು, ಟ್ಯಾಟೂಗಳನ್ನು ಹಾಕಿಸ್ಕೊಂಡಿದ್ರು ಮತ್ತು ತಮ್ಮ ವೆಹಿಕಲ್ಗಳ
ಮೇಲೆ ಕೂಡ ಆ ನಂಬರ್ನ ಹಾಕಿಸ್ಕೊಂಡಿದ್ರು. ಹೀಗಾಗಿ ಅವ್ರಗಳಿಗೆ ಬಿಗ್ ಶಾಕ್ ಎದುರಾಗುತ್ತೆ. ಯಾಕಂದ್ರೆ ಬಂದ ತಕ್ಷಣವೇ ಕೈದಿ ನಂಬರ್ ಬದಲಾಗುತ್ತೆ. ಜೊತೆಗೆ ಇಲ್ಲಿ ದರ್ಶನ್ ಬರುವ ದೃಷ್ಟಿಯಿಂದ ಕೂಡ ಸಾಕಷ್ಟು ಹೈ ಸೆಕ್ಯೂರಿಟಿನ ಈಗಾಗಲೇ ಜೈಲ್ ಒಳಭಾಗದಲ್ಲಿ ಮಾಡಿಕೊಂಡಿರುವಂಥದ್ದು. ಏನಂತಂದ್ರೆ ಈಗಿರ್ತಕ್ಕಂಥ ಜೈಲ್ ಸಿಬ್ಬಂದಿಗಳಂತೂ ಕೂಡ ಅತಿ ಹೆಚ್ಚಿನ ಸಿಬ್ಬಂದಿಗಳನ್ನ ಈಗಾಗಲೇ ನಿಯೋಜನೆ ಮಾಡಿಕೊಂಡಿದ್ದಾರೆ. ಗೃಹ ರಕ್ಷಕ ದಳ ಆಗಿರ್ಬೋದು, ಜೈಲ್ ಸಿಬ್ಬಂದಿಗಳಾಗಿರ್ಬೋದು ಮತ್ತು ಸಿವಿಲ್ ಪೊಲೀಸ್ ಸಿಬ್ಬಂದಿಗಳನ್ನು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಹಾಕೊಂಡಿರುವಂಥದ್ದು. ಯಾಕಂದ್ರೆ ಈಗಾಗಲೇ IGP ಜೊತೆಗೆ ಕೂಡ ನಿರಂತರವಾಗಿ ಇಲ್ಲಿರ್ತಕ್ಕಂಥ ಜೈಲು ಅಧಿಕಾರಿಗಳು ಮತ್ತು SP ಕೂಡ ನಿರಂತರ ಮೀಟಿಂಗ್ನಲ್ಲಿದ್ದಾರೆ. ಯಾಕಂದ್ರೆ ಆತೊಬ್ಬ ಸೆಲೆಬ್ರಿಟಿ ಆಗಿರೋದಾಗಿ ಬಳ್ಳಾರಿ ಭಾಗದಲ್ಲಿ ಅತಿ ಹೆಚ್ಚು ಅಭಿಮಾನಿಗಳನ್ನ ಹೊಂದಿದ್ದಾರೆ. ಹೀಗಾಗಿ ಅಭಿಮಾನಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಜೈಲು ಭಾಗದಲ್ಲಿ ಬರುವಂತಹ ಸಾಧ್ಯತೆಯಿಂದಾಗಿ 50 ಮೀಟರ್ಗೆ ಒಬ್ಬರಂತೆ ಸಿವಿಲ್ ಕಾನ್ಸ್ಟೇಬಲ್ಗಳನ್ನು ಹಾಕಿದ್ದಾರೆ. ಅಂದ್ರೆ ಯಾವುದೇ ರೀತಿಯಂತ ಅಹಿತಕರ ಘಟನೆ ಆಗಬಾರ್ದು ಅನ್ನೋ ದೃಷ್ಟಿಕೋನದ ಈಗಾಗಲೇ ಹಾಕಿರುವಂತದ್ದು. ರೆಹಮಾನ್. ಓಕೆ, ಥ್ಯಾಂಕ್ ಯು ವಿನಾಯಕ್. ಇನ್ನು ಬಳ್ಳಾರಿ ಜೈಲಿಗೆ ನಟ ದರ್ಶನ್ ಶಿಫ್ಟ್ಗೆ ಇನ್ನೇನು ಕ್ಷಣಗಣನೆ ಆರಂಭವಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಿಂದ ಮಧ್ಯಾಹ್ನ ಅಥವಾ ಸಂಜೆ ಶಿಫ್ಟ್ ಆಗುವಂತಹ ಸಾಧ್ಯತೆಗಳಿವೆ. ಯಾಕಂದರೆ ಇವತ್ತು ನ್ಯಾಯಾಂಗ ಬಂಧನದ ಅವಧಿ ಕೂಡ ಮುಕ್ತಾಯವಾಗ್ತಿರೋದ್ರಿಂದಾಗಿ ಆ ಪ್ರೊಸೀಜರ್ ಕೂಡ ಇದೆ. ಹಾಗೆ ಈಗ 2 FIRಗಳಿವೆ, ಅದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಕೂಡ ನಡೀತಾ ಇದೆ. ಸೊ ಹಾಗಾಗಿ ಮಧ್ಯಾಹ್ನದ ನಂತರ ಆಲ್ಮೋಸ್ಟ್ ಸಂಜೆ ಆಗಬಹುದು. ಆ ಟೈಮ್ನಲ್ಲಿ ಶಿಫ್ಟ್ ಮಾಡೋದಕ್ಕೆ ಈಗ ಪೊಲೀಸರು ಕೂಡ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಪೊಲೀಸ್ ಭದ್ರತೆಯಲ್ಲಿ ಸ್ಥಳಾಂತರಕ್ಕೆ ಎಲ್ಲ ರೀತಿ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಬಳ್ಳಾರಿಯ ಸೆಂಟ್ರಲ್ ಜೈಲಿನಲ್ಲೂ ಕೂಡ ಭಾರೀ ಭದ್ರತೆಯನ್ನು ಈಗಾಗಲೇ ಕೈಗೊಳ್ಳಲಾಗಿದೆ. ಕಾರಾಗೃಹದಲ್ಲಿ ಜೈಲಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ದಾರೆ. ಜೈಲಿಗೆ ಹೆಚ್ಚುವರಿ ಭದ್ರತೆಯ ನಿಯೋಜನೆ ಬಗ್ಗೆನೂ ಕೂಡ ಸಿದ್ಧತೆ ನಡೆದಿದೆ. ಸೊ ಬಳ್ಳಾರಿ ಜೈಲಿನಲ್ಲಿ ಈಗ ಒಂದು VIP ಸೆಲ್ ಅಂತ ಏನಿದೆ, ಆ ಒಂದು VIP ಸೆಲ್ನಲ್ಲಿ ಇವ್ರನ್ನ ಇರಿಸೋದಕ್ಕೆ, ದರ್ಶನ ಇರಿಸೋದಕ್ಕೆ ಸಿದ್ಧತೆಗಳಾಗ್ತಾ ಇವೆ. ಜೊತೆಗೆ CC ಕ್ಯಾಮ್ರಾಗಳು ವರ್ಕ್ ಆಗ್ತಾ ಇದೆಯಾ, ಅಲ್ಲಿ ಹೇಗಿದೆ ಸಿದ್ಧತೆ, ಅಲ್ಲಿ ಏನು ಯಾವ ರೀತಿಯಾದಂಥ ವ್ಯವಸ್ಥೆಗಳಿವೆ, ಅದೆಲ್ಲವನ್ನೂ ಕೂಡ ಒಂದು ರೌಂಡು ಜೈಲಧಿಕಾರಿಗಳು ಮತ್ತೊಮ್ಮೆ ಪರಿಶೀಲನೆಯನ್ನು ಮಾಡಿದ್ದಾರೆ. ಸೊ ದರ್ಶನ ನೋಡೋದಕ್ಕೆ ಬಹುಶಃ ಜನ ಕೂಡ ಜಮಾವಣೆ ಆಗಬಹುದು ಅನ್ನುವಂಥದ್ದಿದೆ. ಸೊ ಹಾಗಾಗಿ ಅಲ್ಲೂ ಕೂಡ ಹೆಚ್ಚಿನ ಭದ್ರತೆಯ ಅವಶ್ಯಕತೆ ಇರುತ್ತೆ. ಜನರನ್ನ ನಿಯಂತ್ರಣ ಮಾಡೋದಕ್ಕೆ ಬೆಳಗಿಂದಲೂ ಕೂಡ ಕೆಲವೊಂದಷ್ಟು ಜನ ಬಂದಿರೋದನ್ನು ನೋಡ್ತಾ ಇದ್ವಿ. ರಾತ್ರಿಯಿಂದಲೂ ಕೂಡ ಜನ ಬಂದು ಆಲ್ರೆಡಿ ಕಾಯ್ತಾ ಇದ್ದಾರೆ, ದರ್ಶನ್ ಯಾವಾಗ ಬರ್ತಾರೆ ನಾವು ನೋಡಬೇಕು ಅಂಥೇಳಿ. ಸೊ ಹೀಗೆ ಇನ್ನಷ್ಟು ಅಭಿಮಾನಿಗಳು ಬರುವಂಥ ನಿರೀಕ್ಷೆಗಳಿವೆ. ಸೊ ಹಾಗಾಗಿ ಪೊಲೀಸರು ಈಗ ಹೆಚ್ಚಿನ ಭದ್ರತೆಯನ್ನು ಅಲ್ಲಿ ವಹಿಸ್ಕೊಂಡಿದ್ದಾರೆ. ಸೊ ಮತ್ತೊಂದು ಕಡೆ ಇನ್ನು ಬೆಂಗಳೂರಿನ ಪರಪ್ಪನ ಅಗ್ರಹಾರದ ಜೈಲು, ಇದರಲ್ಲಿ ದರ್ಶನ್ನ ಒಂದು ವಿಚಾರಣೆ ನಡೀತಾ ಇದೆ. ಸದ್ಯಕ್ಕೆ 2 FIR ಏನು ದಾಖಲಾಗಿದೆಯಲ್ಲ, ಒಳಗಡೆ ರಾಜಾತಿಥ್ಯ ಅನುಭವಿಸಿದಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು, ಜೊತೆಗೆ ಫೋಟೋ ತೆಗೆದು ರಿಲೀಸ್ ಮಾಡಿದ್ದು, ಅದೆಲ್ಲವೂ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ ವಿಚಾರಣೆ ನಡೀತಾ ಇದೆ. ಅದೆಲ್ಲವೂ ಮುಗಿಸ್ಕೊಂಡು ನಂತರ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಾರೆ.